ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ಈ ದಿನ ಡಿಫ್ರೆಂಟ್ ಆದಂಥ ಪಲಾವ್ ಮಾಡ್ಕೊಂಡಿದ್ದೀನಿ. ಎಷ್ಟೊಂದು ರುಚಿ ಇದೆ ಗೊತ್ತಾ? ನೀವು ಒಂದ್ಸಲ ಖಂಡಿತವಾಗ್ಲೂ ಮಾಡಬೇಕು. ಈ ಕಾಳು ಮುಗ್ಗಿಯಷ್ಟಲ್ಲಿ ನಾನಿಲ್ಲಿ ಹಸಿ ತೊಗರಿ ಕಾಳು ಉಪಯೋಗಿಸ್ಕೊಂಡು ಪಲಾವ್ ಮಾಡ್ಕೊಂಡಿದ್ದೀನಿ, ಅಥವಾ ಟೊಮೊಟೊ ಬಾತ್ ಅಂತ ಕೂಡ ಹೇಳ್ಬೋದು. ಯಾಕೆಂದರೆ ಟೊಮೊಟೊನ ಕೂಡ ನಾನು ಜಾಸ್ತಿನೇ ಬಳಸ್ಕೊಂಡಿದ್ದೀನಿ. ಇದಕ್ಕೆ ತುಂಬಾ ಡಿಫ್ರೆಂಟಾಗಿದೆ, ರುಚಿ ಕೂಡ ತುಂಬ ಅದ್ಭುತವಾಗಿದೆ. ಒಂದ್ಸಲ ಟ್ರೈ ಮಾಡಿ. 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ, 1 ಗೆಡ್ಡೆ ಈರುಳ್ಳಿ, 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿ, 1 ಇಂಚು ಶುಂಠಿ, 5 ರಿಂದ 6 ಹಸಿಮೆಣಸಿನಕಾಯಿ. ಇದು ಮಸಾಲೆನೆಲ್ಲ ನಾನು ಸ್ವಲ್ಪ ಫ್ರೈ ಮಾಡಿಬಿಟ್ಟು ರುಬ್ಕೊಳ್ತೀನಿ. ಕಲ್ಲುವು ಒಂದು ಸ್ವಲ್ಪ, ಸಹ ಜೀರ ಅರ್ಧ ಸ್ಪೂನು, ಬೇಬಿ ಗೋಡಂಬಿ 2 ಸ್ಪೂನಷ್ಟು, ಸೋಂಪು ತೊಗೊಂಡಿದ್ದೀನಿ, ಅದು ಕೂಡ ಒಂದು ಅರ್ಧ ಸ್ಪೂನಷ್ಟು, 1 ಏಲಕ್ಕಿ ಇದೆ ಸಣ್ಣ ಸ್ಪೂನಲ್ಲಿ ಹಾಕ್ಕೊಳ್ಳಿ. ಮೆಂತ್ಯ 1/4 ಸ್ಪೂನಷ್ಟು, ಮೆಣಸು ಅರ್ಧ ಸ್ಪೂನಷ್ಟು, ಲವಂಗ ಒಂದು 5 ರಿಂದ 6, ಚಕ್ಕೆ 1 ಇಂಚಷ್ಟು. ಎಷ್ಟು ಸಿಂಪಲ್ ಗರಂ ಮಸಾಲ ಇರಬೇಕು. ಇದನ್ನೆಲ್ಲ ನೀವು ಒಗ್ಗರಣೆಗೆ ಹಾಕಿ ಕೂಡ ಮಾಡ್ಕೊಳ್ಬಹುದು, ಅಥವಾ ಹಸಿ ರುಬ್ಬಿ ಕೂಡ ಮಾಡ್ಕೊಳ್ಬಹುದು. ಆದರೆ ಎಣ್ಣೆನಲ್ಲಿ ಫ್ರೈ ಮಾಡಿ ನೀವು ಪಲಾವ್ ಎಲ್ಲೂ ತಿಂದಿರೋದೇ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನಿಮ್ಮ ಮನೆಯವರೆಲ್ಲ ಹೊಗಳೋಂಥ ರುಚಿ ಇರುತ್ತೆ. ಕೊನೆಯಲ್ಲಿ ನಾನು ಸ್ಟವ್ ಆಫ್ ಮಾಡಿ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಾಗೆ ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಿದ್ದೀನಿ. ಕುಕ್ಕರ್ ಬಿಸಿ ಇದೆಯಲ್ಲ, ಬಿಸಿಗೇನೆ ಬೆಚ್ಚಗಾದರೆ ಸಾಕು. ಇದನ್ನೇನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಮಸಾಲೆ ಕೂಡ ನೋಡಿ ಎಷ್ಟು ಕಮ್ಮಿ ಇದೆ ಅಂತ. ತುಂಬ ಸಿಂಪಲಾಗಿದ್ರೂ ರುಚಿ ಮಾತ್ರ ತುಂಬಾ ಅದ್ಭುತವಾಗಿರುತ್ತೆ. ಅದನ್ನೆಲ್ಲ ಒಂದು ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ. ತಣ್ಣಗಾದ ನಂತರ ಅದನ್ನು ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ಅಷ್ಟರಲ್ಲಿ ಕುಕ್ಕರ್ನಲ್ಲಿ ನಾವು ಪಲಾವಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ. 1 ಸ್ಪೂನಷ್ಟು ತುಪ್ಪ, 2 ಸ್ಪೂನಷ್ಟು ಎಣ್ಣೆ, ಹಾಗೆ ಪಲಾವ್ ಎಲೆ. ನಾವು ಪಲಾವ್ ತಿನ್ನುವಾಗಲೂ ಕೂಡ ಏನೂ ಎತ್ತಿ ಕೆಳಗಡೆ ಇಡೋಂಥದ್ದಿರಲ್ಲ, ಪಲಾವ್ ಎಲೆ ಒಂದು ಬಿಟ್ಟರೆ ಅಷ್ಟು ಚೆನ್ನಾಗಿರುತ್ತೆ ಈ ಪಲಾವು. ಹಾಗೆ ಒಂದು 2 ಗೆಡ್ಡೆಯಷ್ಟು ಈರುಳ್ಳಿನ ಹಾಕ್ಕೊಳ್ತೀನಿ. ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಉದ್ದುದ ಕೂಡ ಹೆಚ್ಚಿ ಹಾಕ್ಕೊಳ್ಬಹುದು, ಅಥವಾ ಟೊಮೊಟೊ ಪೇಸ್ಟ್ ಮಾಡಿ ಕೂಡ, ಪ್ಯೂರಿ ಮಾಡಿ ಕೂಡ ಹಾಕ್ಕೊಳ್ಬಹುದು. ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೆ ಅಥವಾ ಯಾವ ರೀತಿ ನಿಮಗೆ ಟೈಮ್ ಇದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನಿಲ್ಲಿ ಟೊಮೊಟೊನ ಹಾಕಿದ್ದು ಒಂದು 2 ನಿಮಿಷದ ನಂತರ ತೊಳೆದಿರೋಂಥ ತೊಗರಿಕಾಳು ಹಾಕ್ಕೊಳ್ತಿದ್ದೀನಿ. ಹಸಿ ತೊಗರಿಕಾಳಿದು ಅಂದರೆ ಡಿಫ್ರೆಂಟಾಗಿರುತ್ತೆ. ತೊಗರಿಕಾಳು ಒಂಥರ ರುಚಿ ಚೆನ್ನಾಗಿರುತ್ತೆ. ಪಲಾವ್ ಕೂಡ ತುಂಬ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ. ಹಾಗಾಗಿ ಅದನ್ನು ಹಾಕಿ ಒಂದು 3-4 ನಿಮಿಷದಷ್ಟು ಟೊಮೊಟೊ ಕೂಡ ಸಾಫ್ಟ್ ಆಗೋಷ್ಟು ಅದನ್ನು ಫ್ರೈ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಟೊಮೊಟೊ ಕೂಡ ಕರಗಿದೆ, ಕಾಳು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿರುತ್ತೆ. ತುಪ್ಪ ಹಾಕೋದಂತೂ ಮರಿಲೇಬೇಡಿ, ತುಪ್ಪ ಹಾಕೋದ್ರಿಂದ ತುಂಬ ಡಿಫ್ರೆಂಟಾಗಿರುತ್ತೆ ಟೇಸ್ಟು. ಹಾಗೆ ಅದೆಲ್ಲ ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಆದ ನಂತರ ನಾವು ರುಬ್ಬಿರೋಂಥ ಮಸಾಲೆ ಹಾಕ್ಕೊಳ್ಳೋಣ. ಮಸಾಲೆ ರುಬ್ಬುವಾಗ ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳಿ. ಈ ರೀತಿ ಪೇಸ್ಟ್ ಥರ ಆದರೆ ತುಂಬ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಇದು ಹಸಿ ವಾಸನೆ ಏನು ಇರೋದಿಲ್ಲ, ತುಂಬ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಫ್ಲೇವರ್ ಕೂಡ ತುಂಬಾ ಅದ್ಭುತವಾಗಿರುತ್ತೆ. ಕಾಳು ಮತ್ತು ಟೊಮೊಟೊನ ಜೊತೆಗೆ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಅಥವಾ ಟೊಮೊಟೊನೇನಾದ್ರು ಹೆಚ್ಚು ಹಾಕಲ್ಲ ಅನ್ನೋದಾದರೆ ನೀವು ಪೇಸ್ಟ್ ರುಬ್ಬುವಾಗಲೇ ಟೊಮೊಟೊನು ಕೂಡ ರುಬ್ಬಿಟ್ಟು ಹಾಕ್ಕೊಳ್ಬಹುದು. ನಾನಿಲ್ಲಿ 1 ಸ್ಪೂನಷ್ಟು ಧನ್ಯದ ಪುಡಿ ಹಾಕ್ಕೊಳ್ತಿದ್ದೀನಿ, ಚಿಕ್ಕ ಸ್ಪೂನಲ್ಲಿ. ದೊಡ್ಡ ಸ್ಪೂನ್ ಆಗಿದೆ, ನಾನಿಲ್ಲಿ 3/4 ಸ್ಪೂನಷ್ಟು ತೊಗೊಂಡಿದ್ದೀನಿ. ಅದು ಧನ್ಯದ ಪುಡಿ, ಗರಂ ಮಸಾಲ, ಜೀರಿಗೆ ಪುಡಿ, ಖಾರದ ಪುಡಿ ಎಲ್ಲ ಕೂಡ ಮಿಕ್ಸ್ ಆಗಿದೆ. ಇದೇ ಮಸಾಲೆನ ನಾವು ಚಿಕನ್ ಮಟನ್ ಮಾಡಿದಾಗ ಉಪಯೋಗಿಸ್ತೀವಿ, ಅಥವಾ ಮೊಳಕೆ ಕಾಳು ಮಾಡಿದಾಗ ಕೂಡ ಉಪಯೋಗಿಸ್ತೀವಿ. ಆ ರೀತಿ ಮಿಕ್ಸ್ ಮಸಾಲಾನ 1/3 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ, ಅಥವಾ ಸ್ವಲ್ಪ ಹಳದಿ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಿದ್ದೀನಿ. ಈ ರೀತಿ ಮಸಾಲೆ ಇಲ್ಲ ಅಂದರೆ ಧನ್ಯದ ಪುಡಿ ಒಂದು ಅರ್ಧ ಸ್ಪೂನಷ್ಟು, ಖಾರದ ಪುಡಿ ಒಂದು ಅರ್ಧ ಸ್ಪೂನಷ್ಟು, ಸ್ವಲ್ಪ ಜೀರಿಗೆ ಪುಡಿ, ಸ್ವಲ್ಪ ಗರಂ ಮಸಾಲ ಮಿಕ್ಸ್ ಮಾಡಿ ಹಾಕ್ಕೊಳ್ಳಿ. ಅದು ಕೂಡ ಸೇಮ್ ಇದೇ ಫ್ಲೇವರ್ ಕೊಡುತ್ತೆ. ಕೊನೆಯಲ್ಲಿ ಒಂದು 2 ಸ್ಪೂನಷ್ಟು ಕಸೂರಿ ಮೆಂತ್ಯ ಹಾಕ್ಕೊಳ್ತಾ ಇದ್ದೀನಿ. ಮೆಂತ್ಯ ಸೊಪ್ಪು ಇತ್ತು, ಹಾಗಾಗಿ ನಾನು ಅದನ್ನು ಪುಡಿ ಮಾಡಿ ಹಾಕ್ಕೊಳ್ತಿದ್ದೀನಿ. ನಿಮಗೆ ಮೆಂತ್ಯ ಸೊಪ್ಪು ಸಿಕ್ಕಿದ್ರೆ ಅದನ್ನು ಕೂಡ ಉಪಯೋಗಿಸ್ಕೊಳ್ಬಹುದು. ಈಗ ಒಂದು ಸೈಡ್ನಲ್ಲಿ ನೀರು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಅಕ್ಕಿ ಕೂಡ ಅದೇ ಗ್ಲಾಸ್ನಲ್ಲಿ 1 ಲೋಟ ಅಕ್ಕಿನ ತೊಳೆದು ನೆನೆ ಹಾಕ್ಕೊಂಡಿದ್ದೀನಿ. ಹಾಗಾಗಿ ಅದೇ ಗ್ಲಾಸಲ್ಲಿ 2 ಗ್ಲಾಸ್ ನೀರನ್ನ ನಾನಿಲ್ಲಿ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಮಸಾಲೆ ಕೂಡ ತಳ ಹಿಡಿಬಾರ್ದು, ನೋಡಿಕೊಂಡು ಕರೆಕ್ಟಾಗಿ ನೀರು ಹಾಕಿ ನೀವು 1 ರಿಂದ 2 ವಿಸಿಲ್ ಕೂಗಿಸ್ಕೊಳ್ಬಹುದು. ಗೋಡಂಬಿ ಹಾಕಿದ್ರಿಂದ ತಳ ಹಿಡಿಯೋ ಚಾನ್ಸ್ ಇರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ 2 ಲೋಟ ನೀರು ಹಾಕಿದ್ದೀನಿ. ಕುದಿಯುವಂಥ ನೀರು ಹಾಕೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಪಲಾವ್ದು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ನೀವು ಉಪ್ಪು ಖಾರ ಏನು ಬೇಕಾದ್ರೂ ಟೇಸ್ಟ್ ನೋಡಬಹುದು. ಅಕ್ಕಿ ಹಾಕೋದಕ್ಕಿಂತ ಮುಂಚೆ ಟೇಸ್ಟ್ ನೋಡಿಬಿಟ್ಟು ನೀವು ಉಪ್ಪು ಮತ್ತು ಖಾರ ಬೇಕಾದ್ರೂ ಕೂಡ ಆ್ಯಡ್ ಮಾಡಬಹುದು. ಅಥವಾ ಉಪ್ಪು ಜಾಸ್ತಿ ಆಯ್ತಂದರೆ 1-2 ಆಲೂಗೆಡ್ಡೆನ ದಪ್ಪ ಹೆಚ್ಚು ಹಾಕ್ಕೊಳ್ಳಿ, ಅವಾಗ ಕೂಡ ಉಪ್ಪಿನ ಪ್ರಮಾಣ ಕಡಿಮೆ ಆಗುತ್ತೆ. ಈಗ ತೊಳೆದು ನೆನೆಸಿರೋಂಥ ಅಕ್ಕಿ ಹಾಕ್ಬಿಟ್ಟು 2 ವಿಸಿಲ್ ಕೂಗಿಸ್ಕೊಳ್ತಾ ಇದ್ದೀನಿ. ತುಂಬ ಸಿಂಪಲಾಗಿ ತುಂಬಾ ಚೆನ್ನಾಗಿರುತ್ತೆ. ಮಾಡೋದು ತುಂಬ ಸಿಂಪಲ್ಲೇ ಅಂತ ಅನಿಸ್ತಿದೆಯಲ್ವ ನಿಮಗೆ? ಸ್ವಲ್ಪನೇ ಗರಂ ಮಸಾಲ ಫ್ರೈ ಮಾಡಿ ಹಾಕೋದ್ರಿಂದ ಆ ಫ್ಲೇವರೇ ಬೇರೆ, ರುಬ್ಬಿ ಹಾಕಿದ್ರೆ ಆ ಫ್ಲೇವರೇ ಬೇರೆ. ಎಲ್ಲ ಮಿಕ್ಸ್ ಮಾಡಿದ ನಂತರ ಕುಕ್ಕರ್ ಕ್ಯಾಪ್ ಓಪನ್ ಮಾಡಿದ ನಂತರ ಈ ರೀತಿ ಒಂದು ಸಲ ಸಿಂಪಲಾಗಿ ಲೈಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೀವು ತುಪ್ಪ ಹಾಕೋದಿದ್ರೆ ಈಗಲೂ ಕೂಡ ತುಪ್ಪ ಹಾಕ್ಬಿಟ್ಟು ಕೊನೆಯಲ್ಲಿ ಮಿಕ್ಸ್ ಮಾಡಿ. ನೀವು ಪಲಾವ್ ಎಲೆ ಎಲ್ಲ ಈಗ ತೆಗೆದ್ರೂ ಕೂಡ ನಿಮಗೆ ಅದು ಚೆನ್ನಾಗಿರುತ್ತೆ. ಫ್ಲೇವರ್ ಎಲ್ಲ ಬಿಟ್ಟಿರುತ್ತಲ್ಲ, ಪಲಾವ್ ಎಲೆ ತೆಗೆದು ಕೂಡ ನೀವು ಬಾಕ್ಸು ಕಟ್ಟದಿದ್ರೆ ಕಟ್ಟಬಹುದು, ಅಥವಾ ಸರ್ವ್ ಮಾಡೋದಿದ್ರು ಕೂಡ ಮಾಡಬಹುದು. ನೀವೇನಾದ್ರು ಈಗ ತಕ್ಷಣಕ್ಕೆ ತಿಂಡಿ ತಿನ್ನೋದಿಲ್ಲ ಅಂತ ಅಂದರೆ ಕುಕ್ಕರ್ನಲ್ಲೇ ಬಿಟ್ಟರೆ ತಣ್ಣಗಾಗೋಗುತ್ತೆ. ಸ್ವಲ್ಪ ಹಾಟ್ ಬಾಕ್ಸ್ ಇದ್ದರೆ ಹಾಟ್ ಬಾಕ್ಸ್ಗೆ ಹಾಕಿ ಬಿಸಿ ಇದ್ದಾಗಲೇ ಎತ್ತಿಟ್ಬಿಟ್ರೆ ನೀವು ಮಧ್ಯಾಹ್ನಕ್ಕೆ ತಿನ್ನಿ, ಸಾಯಂಕಾಲಕ್ಕೆ ತಿನ್ನಿ, ಬಿಸಿ ಬಿಸಿಯಾಗಿ ಫ್ಲೇವರ್ ಅದೇ ರೀತಿ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಕೊನೆಯಲ್ಲಿ 1 ಸ್ಪೂನ್ ತುಪ್ಪ ಮಿಕ್ಸ್ ಮಾಡಿ ಇದು ಫ್ಲೇವರ್ಗೆ ಹೇಳೋದಕ್ಕೆ ಆಗಲ್ಲ, ಪದಗಳೇ ಇರೋದಿಲ್ಲ, ಅಷ್ಟೊಂದು ರುಚಿಯಾಗಿರೋಂಥ ಪಲಾವ್ ರೆಡಿಯಾಗುತ್ತೆ. ನೋಡಿದ್ರಲ್ಲ ಎಷ್ಟು ಸಿಂಪಲಾಗಿ ಮಾಡ್ಬೋದು ಅಂತ. ಖಂಡಿತವಾಗ್ಲೂ ಒಂದು ಸಲ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಬಾಯ್, ಥ್ಯಾಂಕ್ ಯು.